ಭಾವನಾ ಮಂಜು ನವದೆಹಲಿ ಕ್ಷೇತ್ರದಿಂದ ನಿಮ್ಮ ಮನೆ ನವದೆಹಲಿ ಕ್ಷೇತ್ರದಲ್ಲಿ ಬರುತ್ತೆ ಕಾಣುತ್ತೆ. ಅರವಿಂದ್ ಕೇಜ್ರಿವಾಲ್ರ ಕ್ಷೇತ್ರ, ಶೀಲಾ ದೀಕ್ಷಿತ್ರನ್ನ ಸೋಲಿಸಿದ ಕ್ಷೇತ್ರ, 3 ಬಾರಿ ತುಂಬ ಸುಲಭವಾಗಿ ಗೆದ್ದಿದ್ರು. ಈ ಬಾರಿ ಅಲ್ಲಿ ಪ್ರವೇಶ್ ವರ್ಮಾರನ್ನು ತಂದು BJP ಕಣಕ್ಕಿಳಿಸ್ತು. ಸಾಹಿಬ್ ಸಿಂಗ್ ವರ್ಮಾ ಮಾಜಿ ಮುಖ್ಯಮಂತ್ರಿ ಅವರ ಪುತ್ರ, 3 ಬಾರಿ ಸಂಸದರಾಗಿದ್ದರು. ಇನ್ನೊಂದು ಕಡೆ ಕಾಂಗ್ರೆಸ್ನಿಂದ ಶೀಲಾ ದೀಕ್ಷಿತ್ ಪುತ್ರ ಸಂದೀಪ್ ದೀಕ್ಷಿತ್ ಬಂದು ಚುನಾವಣೆಗೆ ನಿಂತಿದ್ದರು. ಒಂದು ನವದೆಹಲಿ ಕ್ಷೇತ್ರದಲ್ಲಿ ಏನಾಗಬಹುದು, ಇನ್ನೊಂದು ಕಾಲ್ಕಾಜಿಯಿಂದ ಆತಿಶಿ ಸಿಂಗ್ ಚುನಾವಣಾ ಕಣಕ್ಕಿಳಿದಿದ್ದಾರೆ, ಜಂಗ್ಪುರದಿಂದ ಮನೀಶ್ ಸಿಸೋಡಿಯಾ ಇದ್ದಾರೆ, ಇನ್ನೊಂದು ಕಡೆ ಗ್ರೇಟರ್ ಕೈಲಾಶದಿಂದ ಸೌರಭ್ ಭಾರದ್ವಾಜ್ ಇದ್ದಾರೆ. ಈ ಕ್ಷೇತ್ರಗಳಲ್ಲಿ ಏನಾಗಬಹುದು ಅಂತ ಅನಿಸುತ್ತೆ. ಯಾಕಂದರೆ BJPಯ ಇಡೀ ಸ್ಟ್ರಾಟರ್ಜಿ ಇದ್ದದ್ದೇ ಎಲ್ಲೆಲ್ಲಿ ಘಟಾನುಘಟಿಗಳಿದ್ದಾರೋ ಅಲ್ಲಿ ಚುನಾವಣೆ ಜಾಸ್ತಿ ತುರುಸ್ನಿಂದ ನಡೆಸಿ ಉಳಿದ ಕಡೆ ಅವರು ಬರೋದು ಕಡಿಮೆ ಆಗುತ್ತೆ ಅಂತಕ್ಕಂಥದ್ದು. ಹೌದು ಹೌದು, ಅದೇ ತಂತ್ರಗಾರಿಕೆಯನ್ನು ಇಟ್ಕೊಂಡೇ ನೀವು ಅಭ್ಯರ್ಥಿಗಳ ಆಯ್ಕೆ ಸಂದರ್ಭದಲ್ಲೂ ಕೂಡ ಆ ಒಂದು ಪ್ರಯೋಗ ಮಾಡಿರುವಂಥದ್ದು. ನೀವು ನ್ಯೂ ಡೆಲ್ಲಿ ಕ್ಷೇತ್ರನೇ ತೆಗೆದುಕೊಳ್ಳಿ, ಫಸ್ಟ್ ಟೈಮ್ ಆಗಿದ್ರೂ ಕೂಡ ಅಂದ್ರೆ ಪರಮೇಶ್ ವರ್ಮಾ ಅವ್ರಿಗೆ ಕೇಳಿದ್ರು, ನೀವು ಲೀಡ್ ಮಾಡ್ತೀರಾ ಇಲ್ಲಿಂದ, ಯಾಕಂದ್ರೆ ಕೇಜ್ರಿವಾಲ್ ಇದ್ದಾರೆ ಅನ್ನುವಂಥ ಪ್ರಶ್ನೆ ಮುಂದೆ ಇಟ್ಟರಂತೆ ಆ ಸಂದರ್ಭದಲ್ಲಿ, ಅಂದ್ರೆ ಟಿಕೆಟ್ ಕೊಡುವಂತ ಸಂದರ್ಭದಲ್ಲಿ. ಇದನ್ನೇ ನಾನು ಚಾಲೆಂಜ್ ಆಗಿ ತಗೊಂಡು ಮುಂದೆ ಹೋಗ್ತೇನೆ ಅನ್ನುವಂತಹ ಅಭಿಪ್ರಾಯವನ್ನು ಕೂಡ ಅವರು ವ್ಯಕ್ತಪಡಿಸಿ ಅದೇ ರೀತಿಯ ಒಂದು ಸ್ಟ್ರಾಟಜಿಗಳನ್ನು ಕೂಡ ಮಾಡ್ಕೊಂಡ್ಬಂದ್ರು. ಕೇಜ್ರಿವಾಲ್ ಏನ್ ಮಾಡ್ತಾರೆ ಅದಕ್ಕೆ ವಿರುದ್ಧವಾದಂತ ಸ್ಟ್ರಾಟಜಿಗಳು, ಮತ್ತೆ ಮತ ಗಳಿಸಲಿಕ್ಕೆ ಏನೇನು ಆಗಬೇಕು ಅನ್ನುವಂಥದ್ದಿತ್ತು ಅದು ಕೂಡ ಮಾಡುವಂತ ಪ್ರಯತ್ನವನ್ನು ಮಾಡಿದ್ರು. ಮತ್ತೊಂದು ಕಡೆ ಅಲ್ಲಿ ಸಂದೀಪ್ ದೀಕ್ಷಿತ್ ಕೂಡ ಇದ್ದಾರೆ. ಈಗಷ್ಟೇ ಸಂದೀಪ್ ದೀಕ್ಷಿತ್ ಇಲ್ಲಿ ಕೌಂಟಿಂಗ್ ಸೆಂಟರ್ ಕೂಡ ಬಂದಿದ್ರು. ಅವರು ಈಗಷ್ಟೇ ನಿರ್ಗಮಿಸಿದ್ರು, ಅಂದ್ರೆ ಪೂರ್ವ ಸಿದ್ಧತೆಯನ್ನ ನೋಡಿಕೊಂಡು ಹೇಗಿದೆ ಅನ್ನುವಂತಹದ್ದನ್ನ. ಆದ್ರೆ ಅವರು ಕೂಡ ಅಷ್ಟೇ ಪ್ರತಿಯೊಂದನ್ನು ಕೂಡ ಆರೋಪಗಳು ಮತ್ತೆ ಎಲ್ಲಿ ಕೇಜ್ರಿವಾಲ್ಗೆ ಟಕ್ಕರ್ ಕೊಡಬಹುದು ಅನ್ನೋ ಸರ್ಕಾರಿ ನೌಕರರು ಏನಂತಾರೆ. ನವದೆಹಲಿ ಕ್ಷೇತ್ರ ಇರೋದೇ ಸರ್ಕಾರಿ ನೌಕರರಿಂದ. ಸರೋಜಿನಿ ನಗರ, ಮೋತಿಬಾಗ್ ಫ್ಲೈಓವರ್ಗಿಂತ ಮುಂಚಿನ ಏರಿಯಾ, ಚಾಣಕ್ಯಪುರಿ, ದಿನವೂ ನೀವು ಓಡಾಡ್ತಕ್ಕಂಥ ಕ್ಷೇತ್ರ. ಅಲ್ಲಿ ನವದೆಹಲಿಯ ಸರ್ಕಾರಿ ನೌಕರರು ಏನಂತಾರೆ, 8th ಪೇ ಕಮಿಷನ್ ಜಾರಿ ಆಗತ್ತೆ ಅಂತಕ್ಕಂಥ ಖುಷಿಯಲ್ಲಿದ್ದಾರೆ. ಖುಷಿ ಅರ್ಧ ಭಾಗದಲ್ಲಿ ಕಮಲದ ಬಗ್ಗೆ ಮಾತುಗಳು ಕೇಳಿ ಬರ್ತವೆ. ಇನ್ನರ್ಧ ಭಾಗದಲ್ಲಿ ನೀವು ಈ ಮೋತಿಬಾಗ್ನ ಇನ್ನೊಂದು ಭಾಗಕ್ಕೆ, ಅಂದ್ರೆ ನಮ್ಮ ಡೆಲ್ಲಿ ಕನ್ನಡ ಸಂಘ ಅವೆಲ್ಲ ಇದಿಲ್ಲ, ಆ ಭಾಗಕ್ಕೆ ಕೇಳಿದ್ರೆ ಒಂಚೂರು ಹೆಚ್ಚಾಗಿ ಆಪ್ನ ಬಗ್ಗೆ ಒಲವನ್ನ ವ್ಯಕ್ತಪಡಿಸ್ತಾರೆ. ಕಾರಣ ಅವರದ್ದೇ ಆದಂತ ರೀತಿಯಲ್ಲಿ, ಅಂದ್ರೆ ಎಲ್ಲಾನು ಒಂದೇ ಸರ್ಕಾರ ಇದ್ರೆ ಸರಿ ಹೋಗಲ್ಲ, ಅದಕ್ಕೆ ಒಂದು ಆಪೋಸಿಷನ್ ಮಾಡುವಂತವ್ರು ಇರಬೇಕು ಅನ್ನುವಂತ ಅಭಿಪ್ರಾಯ ಈ ಮೋತಿಬಾಗ್ನ ಒಂದು ಭಾಗಕ್ಕೆ ಕೇಳಿ ಬರ್ತಾ ಇದೆ. ಈ ಸರೋಜಿನಿ ನಗರ, ಆ ಮಾರ್ಕೆಟ್ ಅಲ್ಲೆಲ್ಲವೂ ಕೂಡ. ಆದ್ರೆ ಇದನ್ನ ಹೊರತಾಗಿ ನಾವು ಈ ಕಡೆ ಬಂದ್ರೆ, ಚಾಣಕ್ಯಪುರಿಯ ಭಾಗಕ್ಕೆ ಬಂದ್ರೆ, ಅಲ್ಲಿ ಒಂದು ರೀತಿಯಲ್ಲಿ ಇಲ್ಲ, ಈ ಸರಿ ಬದಲಾವಣೆ ಆಗಬೇಕು, ಒಂದು ರೀತಿಯಲ್ಲಿ ನಾವು BJP ಕಡೆ ನೋಡಿದ್ರೆ ಒಳ್ಳೆಯದು ಅನ್ನುವಂಥದ್ದು. ಅದರಲ್ಲಿ ಒಂದಷ್ಟು ಭಾಗಗಳಲ್ಲಿ ಏನು ಮಾರ್ಕೆಟ್ ಅಥವಾ ಇನ್ನೂ ಒಂದು ಸಣ್ಣ ಪುಟ್ಟ ಹಳ್ಳಿಗಳಿದೆ, ಅಂದ್ರೆ ಈಗ ಅದು ಸಿಟಿ ಆಗಿದೆ. ಆ ಕಾರಣಕ್ಕೋಸ್ಕರ ಅಲ್ಲಿ ಕೂಡ ಆ ಭಾಗಕ್ಕೆ ಹೋದ್ರೂ ಕೂಡ ಅವ್ರು ಹೇಳೋದಂದೆ ಏನು ಅಂದ್ರೆ, ಕೇಜ್ರಿವಾಲ್ ನಮ್ಮ ಕ್ಷೇತ್ರದಲ್ಲಿ ಮುಖ್ಯಮಂತ್ರಿ ಆಗಿದ್ದಂಥವ್ರು ನಮ್ಮ ಕ್ಷೇತ್ರವನ್ನು ಪ್ರತಿನಿಧಿಸಿದ್ರು ಕೂಡ ಒಂದಷ್ಟು ಸೌಲಭ್ಯಗಳು ಕೇವಲ ಗ್ಯಾರಂಟಿಗಳಲ್ಲಿ ಬಂದ್ವೆ ಹೊರತು ಅದು ನಮಗೆ ಅಂದ್ರೆ ಕೆಲವು ಡೆವಲಪ್ಮೆಂಟ್ಸ್ ಆ ಬಗ್ಗೆ ಏನು ಕೂಡ ಮಾತಾಡಿಲ್ಲ ಅನ್ನೋದಕ್ಕೆ ಇಲ್ಲಿನ ನೀವು ರಸ್ತೆಗಳನ್ನ ನೋಡ್ಬೋದು. ನೀರು ಅಂತ ಹೇಳಿದ್ರಿ, ಅವು ಕೂಡ ಸರಿಯಾಗಿ ನಮ್ಮ ಭಾಗದಲ್ಲಿ ಬರ್ತಾ ಇಲ್ಲ. ಇಂಥ ಸಾಮಾನ್ಯ ಸಂಗತಿಗಳು ಕೂಡ ನಮ್ಮ ಭಾಗದಲ್ಲಿ ಅವರು ಪರಿಗಣಿಸಿಲ್ಲ. ಹಾಗಾಗಿ ನಾವು ಬದಲಾವಣೆಯನ್ನ ಈ ಸಾರಿ ಕೇಳ್ತಾ ಇದ್ದೇವೆ ಅನ್ನುವಂತ ಅಭಿಪ್ರಾಯ ನ್ಯೂ ಡೆಲ್ಲಿ ಕ್ಷೇತ್ರದಲ್ಲಿ ಇದೆ. ಪ್ರಶಾಂತ್. ರೈಟ್ ಮಂಜು, ಧನ್ಯವಾದ ನಿಮ್ಮೆಲ್ಲ ಮಾಹಿತಿಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.